ನಮಸ್ಕಾರ ರೀಪಾ ಎಲ್ಲರಿಗೂ ಕಡಕ ಕಾರ್ಬ್ಯಾಳಿ ಕಾಕಾ ಏನು ಸುದ್ದಿ ತಗೊಂಡು ಬಂದಾನಂತೇಳಿ ಭಾಳ ವಿಚಾರದಿಂದ ನೋಡ್ತಿರ್ಬೇಕು. ಕಾಕಾನ ಭವಿಷ್ಯ ಯಾವಾಗಲೂ ನಿಜವಾಗಿ ಆಗ್ತೈತೆ ಅನ್ನೋದು ಖಚಿತ ಭರವಸೆ ಮುಖಾಂತರ ಕೇಳಿದಿರಿ. ಎಷ್ಟೆಷ್ಟು ಟಿಕೆಟ್ ಎಲ್ಲೆಲ್ಲಿ ಫೈನಲ್ ಆಗ್ಯಾವ ಅನ್ನೋದು ಗೊತ್ತಾಗೈತಿ. ಕೆಲವು ಏರ್ಪೇರ್ ಆಗಿರ್ಬೇಕು. ತುತ್ತು ತುದಿಗೆ ಬಂದಾಗೂ ಸಹಿತ ಕೆಲವು ಲಿಸ್ಟ್ಗಳು ವಾಪಸ್ ಬಂದಾವ. ಕೈ ಬಿಡಲಾಗಿದೆ ಕೆಲವು ಅಭ್ಯರ್ಥಿಗಳನ್ನ. ಆದರೂ ಸಹಿತ ಸಮಯ ಅವಕಾಶ ಐತಿ. ಇನ್ನು ಲಿಸ್ಟ್ ಬಂದರೂ ಸಹಿತ ಬಿ ಫಾರ್ಮ್ ಅವನ ಹೆಸರಲ್ಲೇ ಬಂದಾಗ ಮಾತ್ರ ಅದು ಸಿಂಧು ಆಗಿ ಅವನು ಅದೇ ಪಕ್ಷದ ಅಭ್ಯರ್ಥಿ ಆಗ್ತಾನ. ಕಾಕಾ ಎಲ್ಲಿ ಹೊಂಟಾನಂದ್ರೆ ಈಗ ಬಿಸಿಲಿನ ಬೇಗೆಯಿಂದ ಬೆವುತಿರಬೇಕು. ಬಿಸಿಲಿನ ಕಾವು ಸಹಿತ ನಿಮಗೆ ಭಾಳ ಆಗಿರಬೇಕು. ಇನ್ನು ಬಿಸಿಲಿನ ಕಾವು ಜೊತೆ ನಿಮಗೆ ರಾಜಕೀಯ ಕಾವು ಐತಿ. ಈಗ ನಾವು ಹೊಂಟೇನೆ ವಿಜಾಪುರ್ಗೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ನಿಮಗೆ ಗೊತ್ತಾಗ್ತಿರ್ಬೇಕು ಯತ್ನಾಳ್ ಬಗ್ಗೆ ಏನು ಹೇಳ್ತಾನೆ ಕಾಕಾ ಅಂತೇಳಿ. ಅನೇಕ ಬಾರಿ ಹೇಳಿದ್ದೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ 7,000 ಮತಗಳ ಅಂತರದಿಂದ ಸೋತಂತ ವ್ಯಕ್ತಿಗೆನ ಕಾಂಗ್ರೆಸ್ ಹೈಕಮಾಂಡ ಅದೇ ಅಬ್ದುಲ್ ಮುಷರಿಫ್ನನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದಾರಂದ್ರೆ ಇನ್ನು ಮುಷರಿಫ್ ಮಾಮು ಶಡ್ ಹೊಡೆದ ನಿಂತಾನ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ಗ ಬಿಗ್ ಶಾಕ್ ಕೊಡುವ ಸಲುವಾಗಿ ಮನಿ ಅಡ್ಡಾಡಿ ಕಳೆದ 5 ವರ್ಷದಿಂದ ಪಕ್ಷದ ಸಂಘಟನೆ ಮಾಡಿ ಅಲ್ಲಿ ಇನ್ನು ತನ್ನ ಬಾವುಟ ಹಾರ್ಸಾಕ ಹೊಂಟಾನ. ಇದೇ ಬಿಜಾಪುರದ ಮಹಾಜನತೆ ಈಗ ಮೊಹಮ್ಮದ್ ಮುಷರಿಫ್ ಅಬ್ದುಲ್ ಮುಷರಿಫ್ನನ್ನ ಭೇಟಿಯಾಗುವ ಸಲುವಾಗಿ ಕ್ಯೂ ಹಚ್ಚಿ ನಿಂತಾರ. ಹಂಗಾದ್ರೆ ಅಬ್ದುಲ್ ಮುಷರಿಫ್ ಯಾವ ರೀತಿ ಈಗ ಸಂಘಟನೆ ಮಾಡ್ತಾನ? ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲ್ಲಬೇಕಾದ್ರೆ ಅಲ್ಲಿಯೇ ಇದ್ದಂಥ ಅಬ್ದುಲ್ ಮುಷರಿಫ್ ಅವರ ಜೊತೆ ಇದ್ಕೊಂಡನ ಕೆಲವು ಮೀರ ಸಾಧಿಕಗಳು ಬೆನ್ನಾಗ ಚೂರಿ ಹಾಕಿದ್ದನ್ನ ಈಗ ಅಬ್ದುಲ್ ಮುಷರಿಫ್ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಬಹಳ ಹೊಂಟಾರ. ಹಂಗಾದ್ರೆ ಬಿಜಾಪುರ ಜನತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರನ್ನೂ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡು ಎಲ್ಲ ಪಕ್ಷದವರನ್ನೂ ಸಹಿತ ಒಂದು ವ್ಯಂಗ್ಯವಾಗಿ ಎಷ್ಟೊಂದು ತರಾಟೆಗೆ ತೆಗೆದುಕೊಂಡು ವೈರಲ್ ಆದಂಥ ಬಸನಗೌಡ ಪಾಟೀಲ್ ಯತ್ನಾಳ್ಗ ಸೋಲಿನ ರುಚಿ ಕೊಡೋ ಸಲುವಾಗಿ ಅಬ್ದುಲ್ ಮುಷರಿಫ್ ಅಖಾಡ ಕೇಳ್ದಾರ ಅಂದಮೇಲೆ ನಮ್ಮ ಮಹಾಜನತೆ ವಿಜಾಪುರದವ್ರು ಏನು ಹೇಳ್ತಾರೆ? ಕಡಕ್ ಕಾಕನ ಸುದ್ದಿಗೆ ಕಾರ್ಬ್ಯಾಳಿ, ಒಣಗಿದ ಮೆಣಸಿನಕಾಯಿ, ಕರ್ದಿದ ಮೆಣಸಿನಕಾಯಿ, ಚಟ್ನಿ, ಇನ್ನು ಹೇಳ್ಬೇಕಿನ್ನು ವಿಜಾಪುರದಿಂದ ಬಾವುಟ ಹಾರಬೇಕು. ವಿಜಾಪುರದ ಗೋಳ ಗುಮ್ಮಟ ಕೂಗು ಒಮ್ಮೆ ಒದಿರ 7 ಸಾರಿ ಆವಾಜ್ ಬರ್ತೈತಿ. ಹಂಗಾದ್ರೆ ಗುಮ್ಮಟ ನಗರಿಯ ಜನತೆ ಒಂದು ಸಾರಿ ಮುಷರಿಫ್ ಅಂದ್ರೆ 7 ಸಾರಿ ಒದರುವಂಥ ಶಕ್ತಿ ಅಲ್ಲೇ ಕೊಟ್ಟಾನಂದ ಮೇಲೆ ಇನ್ನು ಅದು ಆವಾಜ ಇನ್ನು ವಿಧಾನಸಭಾಕ್ಕೆ ಹೋಗಬೇಕು. ಅಬ್ದುಲ್ ಮುಷರಿಫ್ಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗೈತಿ. ಗೆಲುವಿನ ದಾರಿಯತ್ತ ಗೆಲುವಿನ ನಗೆ ಬೀರಾಕತಾನ ಇದೇ ಅಬ್ದುಲ್ ಮುಷರಿಫ್ ಮಾಮು. ಇನ್ನು ಹೆಂಗೆ ಸಂಘಟನೆ ಮಾಡ್ತಾನ, ಎಲ್ಲರ ಜೊತೆ ಹೆಂಗೆ ಸಮನ್ವತೆಯಿಂದ ಸಾಮರಸ್ಯ ಸಾರ್ತಾನ, ಇನ್ನು ಅಲ್ಲಿಯ ಜನತೆ ಮುಷರಿಫ್ಗೆ ಹೆಂಗೆ ಬೆಂಬಲ ಕೊಡ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ತಿಳಿಸ್ತೀರಿ. ಹಂಗಾದ್ರೆ ಕಾಕನ ಕಡಕ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಬೇರೆ ಜಿಲ್ಲೆದ ಕಡಕ ಸುದ್ದಿ ಹಂಗ ಬರ್ತೀನಿ. ನಮಸ್ಕಾರ.